ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯದ ಏನು ಮಾಡಲು ಏನು ಆಗಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವೂ ಕೂಡ ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರತಿ ದಿವಸವೂ ಕೂಡ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 21ನೇ ಅಧ್ಯಾಯ 13ರಿಂದ. ಕೀರ್ತನೆಗಳು 21ನೇ ಅಧ್ಯಾಯ 13ರಿಂದ. ಯೆಹೋವನೇ, ಪರಾಕ್ರಮದಿಂದ ನಿನ್ನನ್ನು ಪ್ರಸಿದ್ಧಪಡಿಸಿಕೋ. ನಾವು ಗಾಯನ ಮಾಡುತ್ತಾ ನಿನ್ನ ಶೂರತ್ವವನ್ನು ಕೊಂಡಾಡುವೆವು. ಯೆಹೋವನೇ, ಪರಾಕ್ರಮದಿಂದ ನಿನ್ನನ್ನು ಪ್ರಸಿದ್ಧಪಡಿಸಿಕೋ. ಅಂದರೆ ದಾವೀದರಸರು ದೇವರಲ್ಲಿ ಪ್ರಾರ್ಥಿಸಿದರೆ, ಯೆಹೋವನೇ ಪರಾಕ್ರಮ ಅಂದರೆ ಬಹಳ ಸರ್ವ ಸೃಷ್ಟಿಕರ್ತನಾದ ದೇವರು, ಆದಿಯು ಅಂತ್ಯವು ಎಲ್ಲವೂ ದೇವರದ್ದೇ, ಪ್ರಾರಂಭವು ಸಮಾಪ್ತಿಯು ಕೂಡ. ಆದ್ದರಿಂದ ನಿನ್ನನ್ನು ನೀನೇ ಪ್ರಖ್ಯಾತಪಡಿಸಿಕೋ. ಅಂದರೆ ನಿನಗೆ ಸಲ್ಲತಕ್ಕಂಥ ಗೌರವವನ್ನು ಬೇರೆ ಯಾರಿಗೂ ಸಲ್ಲಪಡಿಸಬೇಡ. ಸರ್ವವನ್ನು ಸೃಷ್ಟಿ ಮಾಡಿದವರು ನೀವೇ, ಕೊಟ್ಟವರು ನೀವೇ. ಆದರೆ ಇತರರು ಕೂಡ ಇವತ್ತು ಏನು ಮಾಡ್ತಾರೆ, ವಿಗ್ರಹಾರಾಧನೆಗಳು ಅದು ಇದು ಮಾಡಿಕೊಂಡು ಮನುಷ್ಯರನ್ನು ದೇವರ ರೀತಿಯಲ್ಲಿ ಕಂಡುಕೊಂಡು ದೇವರಿಗೆ ಸಿಕ್ಕುವಂಥ ಗೌರವವನ್ನು ಇವತ್ತು ವಿಗ್ರಹಗಳ ಪಾಲಿಗೆ ಮಾಡ್ತಾರೆ, ಮನುಷ್ಯರಿಗೆ ಕೊಡ್ತಾ ಇದ್ದಾರೆ, ದೇವರನ್ನು ಮರೆತು ಬಿಟ್ಟಿದ್ದಾರೆ. ಹಾಗೆ ಆಗಲು ಬಿಡಬೇಡ. ನಿನ್ನನ್ನು ನೀನೇ ಪ್ರತಿಯೊಬ್ಬರಿಗೆ ತಿಳಿಯಪಡಿಸು, ಪ್ರತಿಯೊಬ್ಬರನ್ನು ಸಾಕ್ಷಿಗಳನ್ನಾಗಿ ಮಾರ್ಪಡಿಸು ಅಂತೇಳಿ ಇದರ ಅರ್ಥವಾಗಿದೆ. ಹಾಗೆ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ಎಲ್ಲರೂ ನಿನ್ನ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಪ್ಪ, ನಿನ್ನ ಪ್ರೀತಿಯಲ್ಲೇ ಅವರನ್ನು ನಡೆಸು ಅಂತೇಳಿ ನಾವು ಕೂಡ ಇವತ್ತು ಇಡೀ ಭೂಲೋಕದ ಜನಗಳಿಗಾಗಿ ದೇವರಲ್ಲಿ ಪ್ರಾರ್ಥಿಸಬೇಕು. ನಾವು ಗಾಯನ ಮಾಡುತ್ತಾ ನಿನ್ನ ಶೂರತ್ವವನ್ನು ಕೊಂಡಾಡುವೆವು. ನೋಡಿ, ದಾವೀದರಸರು ದೇವರ ಪ್ರತಿ ಒಂದು ಕಾರ್ಯಗಳನ್ನು, ಅವರ ಜೀವಿತದಲ್ಲಿ ಮಾಡಿದಂಥ ವಿಷಯಗಳನ್ನು ಹಾಡುತ್ತಾ ಹಾಡಿನ ರೂಪದಲ್ಲಿ ದೇವರನ್ನು ಕೊಂಡಾಡಿದರು. ಹಾಗೆ ಇವತ್ತು ನಾವು ಕೂಡ ಏನು ಮಾಡಬೇಕು, ದೇವರನ್ನ ಆ ಒಂದು ವರ ಇದ್ದರೆ ಹಾಡಿನ ರೂಪದಲ್ಲಿ ದೇವರು ಸರ್ವ ಸೃಷ್ಟಿಕರ್ತನು ನಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳನ್ನು ಕೂಡ ಹಾಡಿನ ರೂಪದಲ್ಲಿ ನಾವು ಇವತ್ತು ಏನು ಮಾಡಬೇಕು, ದೇವರನ್ನ ಕೊಂಡಾಡಬೇಕು. ಆದರೆ ಇವತ್ತು ಏನು ಮಾಡ್ತಾರೆ, ಇವತ್ತು ಅನೇಕ ಈ ಉಜ್ಜೀವನ ಗೀತೆ ಹಾಡಿನ ಪುಸ್ತಕ ಇರ್ಬೋದು, ಯಾವುದೇ ಹಾಡಿನ ಪುಸ್ತಕ ಇರ್ಬೋದು, ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಹಾಡುಗಳು ಬಹಳ ಚೆನ್ನಾಗಿವೆ. ಒಂದೊಂದು ಅವರವರಿಗೆ ಈ ಲೋಕದ ವಿಷಯದಲ್ಲಿ ದುಡ್ಡು ಮಾಡಲಿಕ್ಕೋಸ್ಕರ ಸಣ್ಣ ಸಣ್ಣ ಬುಕ್ಗಳನ್ನ ಮಾಡಿಕೊಂಡು ಏನೇನೋ ಬಾಯಿಗೆ ಬಂದಾಗೆ ಹಾಡುತ್ತಾ ದುಡ್ಡು ಸಂಪಾದನೆಗಾಗಿ ನಮ್ಮ ಬುಕ್ಕನ್ನು ಅವರಿಗೆ ಹೇಳಿ, ಇವರಿಗೆ ಹೇಳಿ, ಅವರಿಗೆ ಶೇರ್ ಮಾಡಿ, ಇವರಿಗೆ ಶೇರ್ ಮಾಡಿ, ನಾವಿಷ್ಟು ಬುಕ್ ಕೊಡ್ತೇವೆ, ಅದನ್ನು ನೀವು ಇಷ್ಟು ರೂಪಾಯಿಗೆ ಮಾರಾಟ ಮಾಡಿ, ನೀವು ಇಷ್ಟು ತಗೊಳ್ಳಿ, ನನಗಿಷ್ಟು % ಕೊಡಿ ಅಂತೇಳಿ ಈ ರೀತಿ ಅನೇಕರು ಈ ರೀತಿಯಲ್ಲಿ ಇದ್ದಾರೆ. ಇಂಥದಕ್ಕೆಲ್ಲ ನಾವು ಅವಕಾಶ ಕೊಡಬಾರದು. ನಿಜವಾಗಿ ಹಾಡನ್ನು ಕೂಡ ಇವತ್ತು ಜೀವನ ಗೀತೆಯಲ್ಲಿ ನೋಡುವಾಗಲೇ ಒಂದು 4-5 ಹಾಡುಗಳು ಮಾತ್ರ ಸರಿಯಾಗಿ ದೇವರ ವಾಕ್ಯಗಳಿಗೆ ಸಂಬಂಧಪಟ್ಟವುಗಳಿವೆ. ಬಾಕಿ ಎಲ್ಲ ತಪ್ಪು ತಪ್ಪಾಗಿ ಸೇರಿಸಿ ಏನೇನೋ ಮಾಡಿ ಮನುಷ್ಯರನ್ನು ಹೊಗಳಿಕೊಳ್ಳುವಂಥದ್ದು ಅಥವಾ ಅವರನ್ನು ಅವರೇ ಹೊಗಳಿಕೊಳ್ಳುವಂಥದ್ದು, ದೇವರು ವಾಕ್ಯದಲ್ಲಿ ಇಲ್ಲದಂಥ ವಿಷಯಗಳನ್ನ ಇಟ್ಟುಕೊಂಡು ಇವತ್ತು ಹಾಡನ್ನು ಉತ್ಪತ್ತಿ ಮಾಡಿದ್ದಾರೆ. ಆ ರೀತಿ ಆಗಬಾರದು. ದೇವರ ವಾಕ್ಯವನ್ನು ಮಾತ್ರ ವಾಕ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಹಾಡುಗಳನ್ನು ರಚಿಸಬೇಕಾಗಿದೆ. ಆ ರೀತಿಯಲ್ಲಿ ನಾವು ಹಾಡುಗಳನ್ನು ಹಾಡಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 21ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು. ಈಗ 22ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಇದರಲ್ಲಿ ಏನಪ್ಪ ಅಂತ, ಇದರ ವಿಷಯ ಏನಪ್ಪ ಅಂದರೆ, ಘೋರ ಬಾಧಾನುಭವಿಯಾದ ಭಕ್ತನ ಮನಪೂರ್ವಕವಾದ ಪ್ರಾರ್ಥನೆ. ಯಾರು? ದಾವೀದರಸರು. ಅಂದರೆ ಬಹಳ ಕಷ್ಟ, ಸಂಕಟ, ದುಃಖ ಇದ್ದರೂ ಕೂಡ ದಾವೀದರಸರು ದೇವರನ್ನು ಕೊಂಡಾಡಿದಂಥ ಪ್ರಾರ್ಥನೆ. 22ನೇ ಕೀರ್ತನೆ 1ನೇ ವಚನ.
ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದಿ? ನೋಡಿ, ಕಷ್ಟ ಬಂದಾಗ ಏನಾಯ್ತು? ದಾವೀದರಸರಿಗೆ ಬೇಸರವಾಯಿತು. ಇಂಥ ಕಷ್ಟ, ಸಂಕಟ, ದುಃಖಗಳು, ದೇವರೇ ನನ್ನನ್ನು ನಡೆಸ್ತಾ ಬಂದೆ, ಯಾಕೆ ನನ್ನೀಗ ನೀನು ಕೈ ಬಿಟ್ಟಿದ್ದೀಯಾ? ನನ್ನ ಪ್ರಾರ್ಥನೆಯನ್ನು ನನಗೆ ಸಹಾಯ ಮಾಡದೆ, ನನ್ನ ಕೂಗನ್ನು ಕೇಳದೆ, ಅಂದರೆ ಪ್ರಾರ್ಥನೆಯನ್ನು ಕೇಳದೆ ನನ್ನಿಂದ ದೂರವಾಗಿದ್ದೀಯಾ ಅಂತೇಳಿ ದಾವೀದರಸರು ಕಷ್ಟ, ಸಂಕಟ, ದುಃಖದ ಸಮಯದಲ್ಲಿ ದೇವರಲ್ಲಿ ಪ್ರಾರ್ಥಿಸಿದರು. ಇದು ಮನುಷ್ಯರಲ್ಲಿ ಸಹಜ. ಚೆನ್ನಾಗಿದ್ದಾಗ, ಏನು ತೊಂದರೆಯಲ್ಲಿ ಇದ್ದಾಗ ಬಹಳ ಸಂತೋಷವಾಗಿರ್ತೇವೆ. ಯಾವಾಗ ಕಷ್ಟ ಬಂತು, ಅಯ್ಯೋ ದೇವರು, ನಾನು ಇಷ್ಟು ಪ್ರಾರ್ಥನೆ ಮಾಡ್ತಿದ್ದೇನೆ, ಇಷ್ಟು ದಾನ ಧರ್ಮ ಮಾಡ್ತಾ ಇದ್ದೇನೆ, ನನಗೆ ಯಾಕಪ್ಪ ಇಂಥ ಕಷ್ಟಗಳು? ನನ್ನ ಮೊದಲ ಜೀವಿತವೇ ನನಗೆ ಚೆನ್ನಾಗಿತ್ತು, ಯಾಕೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ ಅಂತೇಳಿ ಇದು ಮನುಷ್ಯರಲ್ಲಿ ಸಹಜ. ಆದರೆ ಅದರಲ್ಲಿ ಕೂಡ ದೇವರ ಒಂದು ಶಕ್ತಿ ಅಡಗಿದೆ. ದೇವರು ನಮ್ಮನ್ನು ಮತ್ತಷ್ಟು ಬಲಪಡಿಸುವುದಕ್ಕೋಸ್ಕರ, ದೇವರಲ್ಲಿ ನಂಬಿಕೆ ಇಡುವುದಕ್ಕೋಸ್ಕರ, ನಮ್ಮನ್ನು ಶುದ್ಧಿ ಮಾಡುವುದಕ್ಕೋಸ್ಕರ, ನಾನಾ ಅಥವಾ ಶೋಧನೆಯಲ್ಲಿ ಜಯಿಸುವುದಕ್ಕೋಸ್ಕರ, ಕಷ್ಟ, ಸಂಕಟ, ದುಃಖಗಳನ್ನು ಸಹಿಸಿಕೊಂಡು ಮುಂದೆ ಜೀವಿಸುವುದಕ್ಕೋಸ್ಕರ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಬರಬಹುದು. ದೇವರೇ ನೋಡಿ, ಮನುಷ್ಯನ ಅವತಾರವೆತ್ತಿ ಯೇಸು ಎಂಬ ನಾಮದಲ್ಲಿ ಬಂದಾಗ ಒಂದು ದಿವಸ ಕೂಡ ಅವರು ಸಂತೋಷದಲ್ಲಿ ಕಾಲ ಕಳೆಯಲು ಸಾಧ್ಯವಾಗಲಿಲ್ಲ. ತಾಯಿ ಗರ್ಭದಲ್ಲಿ, ಮರಿಯಮ್ಮನ ಗರ್ಭದಲ್ಲಿ ಬೆಳೆಯುತ್ತಿರುವಾಗಲೇ ಸೈತಾನವರನ್ನು ಕೊಳ್ಳಲು ಪ್ರಯತ್ನಿಸಿದ. ಕೊನೆಯವರೆಗೆ ಶಿಲುಬೆಯಲ್ಲಿ ಪ್ರಾಣ ಬಿಡುವವರೆಗೂ ಸೈತಾನವರನ್ನು ಬಂಧಿಸಲಿಕ್ಕೆ ಪ್ರಯತ್ನ ಮಾಡಿದ. ಆದರೆ ತಂದೆಯಾದ ದೇವರು ಅವರನ್ನು ಬಿಡಲಿಲ್ಲ. ಅವರ 33 ವರ್ಷ ಜೀವಿತದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳೇ ಬಂತು. ಕೊನೆಗೆ ಅವರು ಪರಲೋಕ ಸೇರಿದರು. ಇದು ನಮ್ಮ ಜೀವಿತಕ್ಕೂ ಕೂಡ ಅದನ್ನೇ ಇಲ್ಲಿ ದಾವೀದರಸರು ಕೂಡ ಹೇಳಿದ್ದು, ಯಾಕೆ ನನ್ನನ್ನು ನೀನು ಕೈ ಬಿಟ್ಟಿದ್ಯಾ? ನನ್ನ ಪ್ರಾರ್ಥನೆಯನ್ನು ಯಾಕೆ ನೀನು ಕೇಳಿಲ್ಲ? ನನ್ನ ಈ ಕಷ್ಟದಲ್ಲಿ ಯಾಕೆ ನೀನು ಸಹಾಯ ಮಾಡಲಿಲ್ಲ ಅಂತ. ಆ ರೀತಿ ನಮ್ಮಲ್ಲಿ ಬರೋದು ಸಹಜ. ಆಗ ದೇವರು ನಮ್ಮನ್ನು ಆದುಕೊಂಡಿದ್ದರೆ, ನಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಕಾರ್ಯಗಳನ್ನು ಮಾಡಿದ್ದರೆ, ನಾವು ದೇವರ ಶಿಷ್ಯರು ಆಗಿದ್ದರೆ, ದೇವರ ಮಕ್ಕಳು ಆಗಿದ್ದರೆ ಖಂಡಿತವಾಗಿ ಬಹಳ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಲೇಬೇಕು. ಅದಕ್ಕೆ ಯೋಹಾನ 15ನೇ ಅಧ್ಯಾಯದಲ್ಲಿ ಯೇಸು ಹೇಳಿದರೆ, ನೀವು ನನ್ನವರಾದ್ದರಿಂದ ನಿಮಗೆ ಈ ಭೂಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳಿವೆ, ಆದರೆ ಹೆದರಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಈ ಲೋಕದವರಿಗೆ ನಿಮ್ಮ ಮೇಲೆ ಕೋಪ ಇದ್ದರೆ ನನ್ನ ಮೇಲೆ ಕೋಪ ಇದೆ ಎಂಬುದಾಗಿ, ನೀವು ಈ ಲೋಕದವರಲ್ಲ ಪರಲೋಕದವರು ಎಂಬುದಾಗಿ. ದೇವರೊಂದಿಗೆ ಜೀವಿಸುವಾಗ ಕಷ್ಟ, ಸಂಕಟ, ದುಃಖಗಳು ಸ್ವಂತದವರಿಂದ, ಬಂಧು ಬಳಗದಿಂದ, ಇತರರಿಂದ ಶಿಕ್ಷೆ ಅನುಭವಿಸದೆ ಹೋದರೆ ಖಂಡಿತವಾಗಿಯೂ ಅವರು ದೇವರಿಂದ ಆಯಲ್ಪಟ್ಟಿಲ್ಲ. ದೊಡ್ಡ ಎಷ್ಟೋ ಕೋಟಿ ಬಂದಿರ್ಬೋದು, ಏನೋ ಮಾಡಿರ್ಬೋದು, ಮಾಡ್ತಾ ಇದ್ದಾರೆ, ಖಂಡಿತವಾಗಿ ಅವರು ಸೈತಾನನ ಹಿಂಬಾಲಿಸ್ತಾ ಇದ್ದಾರೆ. ದೇವರನ್ನು ಅವರು ಪ್ರೀತಿಸಿಲ್ಲ. ಯೆರೆಮೀಯನ ಗ್ರಂಥದಲ್ಲಿ ಹೇಳಿದಾಗ, ನಾನು ಅವರನ್ನು ಕರೆದಿಲ್ಲ, ಹೊಟ್ಟೆ ತುಂಬಿಸ್ಲಿಕ್ಕಾಗಿ ಅವರು ಓಡಿ ಬಂದಿದ್ದಾರೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರಗಳು. ಅವರು ಈ ಲೋಕದ ಜೀವನಕ್ಕಾಗಿ. ಹಾಗೆ ನಾವು ಕೂಡ ಅವರು ಪ್ರಾರ್ಥಿಸಿದ್ರು. ಹಾಗೆ ಇದು ನಮ್ಮ ಒಂದು ಜೀವಿತಕ್ಕೂ ಕೂಡ ಏನು ಮಾಡಬೇಕಂದ್ರೆ, ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ದೇವರಿಂದ ದೂರ ಹೋಗಬಾರದು ಅಂತ ಇದರ ಅರ್ಥವಾಗಿದೆ. 22:2 ನನ್ನ ದೇವರೇ, ಹಗಲಿನಲ್ಲಿ ಮೊರೆ ಇಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಗಲಿಡೀ ಪ್ರಾರ್ಥಿಸ್ತಾ ಇದ್ರು ಕಷ್ಟದಲ್ಲಿ. ಆದರೆ ನನ್ನ ದೇವರೇ, ನಾನು ಪ್ರಾರ್ಥಿಸ್ತಾ ಇದ್ದೀನಿ, ನನಗ್ಯಾಕೆ ನೀವು ಉತ್ತರ ಕೊಡಲಿಲ್ಲ? ಇರುಳಿನಲ್ಲಿಯೂ ನನಗೆ ಉಪಶಮನವಿಲ್ಲ. ರಾತ್ರಿ ಕೂಡ ಸರಿಯಾದ ನಿದ್ದೆ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ನನಗೆ ರಾತ್ರಿ ಕೂಡ ಯಾಕೆ? ಹಗಲಿನಲ್ಲಿಯೂ ಪ್ರಾರ್ಥನೆಗೆ ಉತ್ತರ ಇಲ್ಲ, ರಾತ್ರಿ ಕೂಡ ಶಾಂತಿ, ಸಮಾಧಾನ ಎಂಬುದು ಇಲ್ಲ. ಯಾಕಪ್ಪ ಹೀಗಾಯಿತು ಎಂಬುದಾಗಿ. ಆದರೆ ಪ್ರತಿಯೊಂದನ್ನು ನಡೆಸುವರು ದೇವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಕೂಡ ಏನು ಮಾಡಬೇಕು, ಇದು ನಮಗೆ ಜೀವಿತಕ್ಕೆ ಈ ರೀತಿ ಬರುವ ಕಷ್ಟಗಳು ಬಂದಾಗ ನಾವು ಸಂತೋಷದಿಂದ ಸ್ವೀಕರಿಸುತ್ತಾ, ದೇವರೇ ನಿನ್ನ ಪ್ರೀತಿಯಿಂದ ದೇವರಲ್ಲಿರೋ ಭರವಸೆಯನ್ನು ನಾವು ಕಳೆದುಕೊಳ್ಳಬಾರದು. ಮತ್ತು ದೇವರಲ್ಲಿ ದೃಢವಾಗಿ ನಿಲ್ಲಬೇಕು. ನಮಗೆ ಸಂತೋಷ ಸಿಗುವುದಕ್ಕಿಂತ ಮೊದಲು ಬರುವುದು ಕಷ್ಟವೇ. ಹಾಗೆ ಯೇಸು ಸ್ವಾಮಿ ಪರಲೋಕ ಹೋಗಲಿಕ್ಕೆ ಮೊದಲು ಅವರಿಗೆ ಕಷ್ಟನೇ ಬಂತು. ಅವರ ಪ್ರವಾದಿಗಳಿಗೂ ಸಾಕ್ಷಿಗಳಿಗೂ ಬಂದಿದ್ದು ತೀರಾ ಕಷ್ಟನೇ. ಹಾಗೆ ಇವತ್ತು ಕೂಡ ದೇವರು ಹೇಳಿದ ಹಾಗೆ ಇವತ್ತು ನಾವು ಎಲ್ಲ ಗ್ರಂಥಗಳಲ್ಲಿಯೂ ನಾವು ನೋಡೋಣ, ವೇದಗಳಲ್ಲಿಯೂ, ಪುರಾಣಗಳಲ್ಲಿ, ಎಲ್ಲದರಲ್ಲಿಯೂ ನಾವು ನೋಡೋಣ. ಉದಾಹರಣೆಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೂಡ ಏನು ಬಂತು? ಬಹಳ ಕಷ್ಟ ಬಂತು. ಸೈತಾನನು ಹಿಂಬಾಲಿಸಿದ. ಕಡೆಗೆ ಬಾಣ ಬಿಟ್ಟು ಆ ಬಾಣದಿಂದಲೇ ಶ್ರೀಕೃಷ್ಣ ಪರಮಾತ್ಮನ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರು. ಮಹಮ್ಮದ್ ಪೈಗಂಬರವರು ಕೂಡ ಈ ಭೂಲೋಕದಲ್ಲಿ ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಿ ಜನರ ಕೈಯಲ್ಲಿ ಸಹಿಸಲಾರದ ಶಿಕ್ಷೆಯನ್ನು
ಶಿಕ್ಷೆಯನ್ನು ಅನುಭವಿಸಿಕೊಂಡು ಅವರು ಕೂಡ ಸತ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದು ನಮ್ಮ ಜೀವಿತದಲ್ಲಿ ಕೂಡ ಬರುವಂಥದ್ದು. ಇದುವೇ ನಾವು ಧೈರ್ಯದಿಂದ ಎದುರು ಸಾಗಬೇಕಾಗಿದೆ. 3ನೇ ವಚನ, ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ ನೀನು ಪವಿತ್ರ ಸ್ವರೂಪನು. ಮತ್ತು ದೇವರು ಹೇಳ್ತಾರೆ, ನೀನು ಪವಿತ್ರನಪ್ಪ. ಇಸ್ರಾಯೇಲ್ ಅಂದರೆ ದೇವರಿಂದ ಆದುಕೊಂಡವರ ಆ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ ನೀನು. ಖಂಡಿತವಾಗಿ ದೇವರಿಂದ ಆದುಕೊಂಡವರ ಸ್ತೋತ್ರ ಯಾರಿಗೆ? ದೇವರಿಗೆ ಮಾತ್ರ ಸಲ್ಲತಕ್ಕದ್ದು. ಆ ದೇವರೇ ಇವತ್ತು ನಮ್ಮನ್ನು ಕೂಡ ನಡೆಸ್ತಾ ಇದ್ದಾರೆ. ಸರ್ವ ಸೃಷ್ಟಿಕರ್ತನಾದ ದೇವರು ಇಸ್ರಾಯೇಲರೆಂದರೆ ದೇವರಿಂದ ಆಯ್ಕೆಯಾದವರು. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಕೆಲವರನ್ನ ದೇವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಆಗ ಅವರು ಪರಿಶುದ್ಧನಾದ ದೇವರು. ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಯಾರಿಗೂ ಏನು ತೊಂದರೆ ಮಾಡೋರಲ್ಲ. ಆ ದೇವರ ಹಾಗೆ ನಡೆಸೋರೇ ಆಗಿದ್ದಾರೆ. ಆಗ ದಾವೀದರ ಹಾಗೆ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ನಾವು ದೇವರಲ್ಲಿ ಭರವಸೆ ಇಡಬೇಕು. ಆದರೆ ದಾವೀದರಸರು ಬೇಸರದಲ್ಲಿ ಪ್ರಾರ್ಥಿಸಿದ್ರು. ನಾವು ಹಾಗೆ ಹೋಗಬಾರದು. ನಮಗೆ ಇದೊಂದು ಎಚ್ಚರಿಕೆಯಾಗಿದೆ. ದೇವರಿಂದಲೇ ಬರುವಂತಹ ಕಷ್ಟ, ಸಂಕಟ, ದುಃಖಗಳು ಅಂತ. ಉದಾಹರಣೆಗೆ ಅಪೊಸ್ತಲನಾದ ಪೌಲರು ಏನಾಗಿದ್ರು? ದೇವರೊಂದು ಪಕ್ಕಾ ವಿರೋಧಿ ಕಡೆಗೆ ದೇವರು ಆರಿಸಿಕೊಂಡ್ರು. ಆಮೇಲೆ 2 ಕೊರಿಂಥ 12ನೇ ಅಧ್ಯಾಯ 9ನೇ ವಚನದಲ್ಲಿ ಓದುವಾಗ ದೇವರವ್ರನ್ನ ಆರಿಸಿಕೊಂಡ್ರು ಕೂಡ ಅವರ ಶರೀರದಲ್ಲಿ ಸೂಳ ತೆಕೊಂಡು ಬಂದರೆ, ಕಬ್ಬಿಣದ ಸೂಳ, ಅದರಲ್ಲಿ ತ್ರಿಶೂಲದಾಗೆ ಸೂಳ, ಅದರಲ್ಲಿ ಚುಚ್ಚಿದ ಹಾಗೆ ನೋವಾಗ್ತಾ ಇತ್ತು. ಸಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ ಅವರಿಗೆ. ಅವರು ದೇವರಲ್ಲಿ ಪ್ರಾರ್ಥಿಸಿದರು. ಪ್ರಾರ್ಥಿಸಿದಾಗ ನಿನಗೆ ನನ್ನ ಕೃಪೆಯೇ ಸಾಕು ಅಂತ ಒಂದು ವಾಣಿ ಕೇಳಿತು. ಯಾರಿಗೆ? ಅಪೊಸ್ತಲನಾದ ಪೌಲರಿಗೆ. ಯಾಕೆಂದ್ರೆ ಆ ನೋವು, ಸಂಕಟ, ದುಃಖಗಳು ಬರದಿದ್ರೆ ದೇವರನ್ನು ಮರೆತು ಬಿಡ್ತಾರೆ. ದೇವರಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ತಾರೆ. ಅದಕ್ಕೆ ಸದಾ ಕಾಲವು ನಿನ್ನ ಜೀವಮಾನ ಮುಗಿಯುವವರೆಗೆ ನೋವನ್ನು ಅನುಭವಿಸಲೇಬೇಕು ಅಂತ. ಇದು ಇವತ್ತು ದೇವರು ಆದುಕೊಂಡವರಿಗೂ ಕೂಡ ಹಾಗೆ ನನ್ನ ಜೀವಿತದಲ್ಲಿ ಕೂಡ ಬರ್ತಾ ಇದೆ, ಹೋಗ್ತಾ ಇದೆ. ನೋವು ಒಂದೊಂದು ಸಲ ಬಂದರೆ ಏನೇನೋ ಯೋಚನೆ ಆದರೆ ಈಗ ಸಂಪೂರ್ಣವಾಗಿ ದೇವರಲ್ಲಿ ದೃಢಗೊಂಡಿದ್ದೇನೆ. ದೇವರೇ ಏನು ಮಾಡಿದ್ರು ಮಾಡು, ಕೊನೆಯ ಉಸಿರು ಎಳೆಯುವ ತನಕ ನಿನ್ನ ಸತ್ಯ ಸುವಾರ್ತೆಯನ್ನು ಸಾರುತ್ತಾ, ಸಾಕ್ಷಿ ನುಡಿಯುತ್ತಾ, ಉಪದೇಶ ಮಾಡ್ತಾ, ಖಂಡಿಸುತ್ತಾ, ಗದರಿಸುತ್ತಾ, ಎಚ್ಚರಿಸುತ್ತಾ ಹೋಗ್ಬೇಕು. ಏನು ಮಾಡ್ತೀಯೋ ಗೊತ್ತಿಲ್ಲ. ಹಾಲಿಗೆ ಹಾಕ್ತೀಯೋ, ನೀರಿಗೆ ಹಾಕ್ತೀಯೋ, ಜೇನಿಗೆ ಹಾಕ್ತೀಯೋ, ಏನು ಮಾಡ್ತೀಯೋ ಗೊತ್ತಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಅಂತ ಈ ಒಂದು ಭರವಸೆಯಲ್ಲಿ ನಾವು ನಡೆಯಬೇಕು. ದೇವರಿಂದ ದೇವರು ಯಾರನ್ನ ಆದುಕೊಳ್ತಾರೋ, ಯಾರು ದೇವರಿಂದ ಸ್ವೀಕಾರಾಗ್ತಾರೋ, ಖಂಡಿತವಾಗಿ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಜೀವಿಸ್ಲಿಕ್ಕಾಗುವುದಿಲ್ಲ. ಆದರೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಅದರಲ್ಲೇ ದೇವರು ನಮ್ಮನ್ನು ಬಲಗೊಳಿಸುವವರಾಗಿದ್ದಾರೆ. ಯಾವುದೇ ಕೊರತೆ ಆಗುವಾಗ ಕೂಡ ದೇವರು ಬಿಡುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಪವಿತ್ರ ಸ್ವರೂಪನು. ಆಗ ಏನಂದ್ರೆ ಇದರ ಅರ್ಥ ದೇವರು ಆದುಕೊಂಡವರನ್ನು ಪವಿತ್ರಗೊಳಿಸುವವರಾಗಿದ್ದಾರೆ. ನಾವು ಪವಿತ್ರಗೊಳ್ಳಬೇಕಾದ್ರೆ ಇವತ್ತು ಉದಾಹರಣೆಗೆ ಚಿನ್ನ ಒಂದೇ ಸಲ ಚಿನ್ನವಾಗಿ ಸಿಕ್ಕುವುದಿಲ್ಲ. ಅದೊಂದು ಜೇಡಿ ಮಣ್ಣಿನ ರೂಪದಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ನಾನು ಕಣ್ಣಲ್ಲಿ ಕಾಣುವುದಿಲ್ಲ. ಅಲ್ಲಿ ಕೆಲಸ ಮಾಡಿದವರು ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಅದು ಎಷ್ಟೋ 20,000 ಸೆಂಟಿಗ್ರೇಡ್ ಕರೆಂಟಲ್ಲಿ ಎಷ್ಟೋ ಮಿಷನ್ಗಳಿಗೆ ಹೋಗಿ ಶುದ್ಧ ಆಗಿ ಆ ಕೆಟ್ಟದ್ದನ್ನು ಪೂರ್ತಿ ತೆಗೆದು ಹಾಕಿ ಕಡೆಗೆ ಬರುವಂಥದ್ದು ಒರಿಜಿನಲ್ ಚಿನ್ನ. ಅದಕ್ಕೆ ಮತ್ತೆ ಯಾವುದೇ ಕಾಲಕ್ಕೂ ಅದು ಯಾವ ಮಣ್ಣಲ್ಲಿ ಉಣಿದ್ರು ಏನು ಮಾಡಿದ್ರು ಅದಕ್ಕೆ ಕೊಳೆ ಹಿಡಿಯುವುದೇ ಇಲ್ಲ. ಆ ರೀತಿ ಇವತ್ತು ಭೂಲೋಕದಲ್ಲಿ ಇವತ್ತು ಚಿನ್ನ ಜೇಡಿ ಮಣ್ಣು ಆದಾಗೆ ನಾವು ಕೂಡ ಬಹಳ ಗಲಿಜಿ ಶಾಪಗ್ರಸ್ತರು ಆಗಿದ್ದೇವೆ. ಹಿರಿಯರ ಮೂಲಕವೋ ನಮ್ಮ ಮೂಲಕವೋ ಬಂದ ಪಾಪಗಳಿಂದ. ಆದ್ರಿಂದ ನಮ್ಮನ್ನು ದೇವರು ಶೋಧಿಸಿ ಪರಿಶುದ್ಧನಾಗಿ ಮಾಡಿ ಆಮೇಲೆ ಪರಲೋಕಕ್ಕೆ ಕರೆದುಕೊಳ್ಳುವವರಾಗಿದ್ದಾರೆ. ಅದುವೇ ಒರಿಜಿನಲ್ ಚಿನ್ನ. ಹಾಗೆ ಪುಟಕ್ಕೆ ಹಾಕಿ ಶೋಧಿಸಿದೆನು ಎಂಬುದಾಗಿ ಕೂಡ ದೇವರು ದಾವೀದರಸನನ್ನು ಹೇಳಿದರು. ಹಾಗೆ ದೇವರು ಆದುಕೊಂಡವರು ಒಂದೇ ಸಲ ಪರಿಶುದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಗೆ ಒಳಪಟ್ಟು ನಾವಿಲ್ಲಿ ಪರಿಶುದ್ಧರಾಗಬೇಕು. ದೇವರು ಕೂಡ ಮನುಷ್ಯನ ಅವತಾರವಿತ್ತಿ ಬಂದಾಗ ಹಾಗೆ ಪರಿಶುದ್ಧರಾದರು, ಪವಿತ್ರರಾದರು. ಇದು ನಮ್ಮ ಜೀವಿತಕ್ಕೆ ಒಂದು ಉದಾಹರಣೆ. ಹಾಗೆ ನಾವು ಕೂಡ ಪವಿತ್ರರಾಗಬೇಕು. ಅದಕ್ಕಾಗಿ ದೇವರು ಈ ರೀತಿ ಕಷ್ಟ, ಸಂಕಟ, ದುಃಖಗಳು, ಶೋಧನೆಯು ಕೂಡ ಒಳಪಡಿಸುವಂತ ಪವಿತ್ರರಾಗಲಿಕ್ಕೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಕಷ್ಟ ಬಂದಾಗ ನಾವು ಧೈರ್ಯಗೊಳ್ಳಬಾರದು. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಇದು ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯದಲ್ಲಿ ಕೂಡ ನಾವು ಓದ್ತೇವೆ. ದೇವರಿಂದ ಶಿಕ್ಷೆ ಪಡೆಯದಿದ್ದರೆ ನಿಜವಾದ ತಂದೆ ಆದ್ರೆ ಏನಾಗ್ತಾರೆ? ಮಕ್ಕಳನ್ನ ಹೊಡೆದು ಬಡ್ದು ಬುದ್ಧಿ ಕಳಿಸ್ತಾರೆ. ಆಗ ಸರ್ವ ಸೃಷ್ಟಿಕರ್ತನಾದ ದೇವರು ಪರಿಶುದ್ಧ ಆಗ್ಬೇಕಾದ್ರೂ ನಮಗೆ ಕೊಡಂತ ಶಿಕ್ಷೆ
ಬಂದೇ ಬರುತ್ತದೆ ಎಂಬುದಾಗಿ. ನೀವು ನಿಜವಾಗಿ ತಂದೆಯಿಂದ ಶಿಕ್ಷೆ ಪಡೆಯದ ಹೋದರೆ ನೀವು ತಂದೆಗೆ ಹುಟ್ಟಲಿಲ್ಲ, ಆದರಕ್ಕೆ ಹುಟ್ಟಿದವರು ಎಂಬುದಾಗಿ ಇಬ್ರಿ 12ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗೆ ದೇವರಿಂದ ಆಯ್ಕೆಯಾದವರಿಗೆ ಶಿಕ್ಷೆ ಖಂಡಿತ. ಕಟ್ಟಿಟ್ಟ ಬುತ್ತಿ, ಬಂಧು ಬಳಗ, ಗಂಡ ಹೆಂಡತಿ ಎಲ್ಲರೂ ಬಿಟ್ಟು ಹಾಕ್ತಾರೆ, ಎಲ್ಲರೂ ಅವರನ್ನು ದೂರ ಮಾಡ್ತಾರೆ, ಏನೂ ಇಲ್ಲದಾಗ್ತದೆ, ಪರದೇಶಗಳಾಗಿ ತಿರುಗಾಡ್ತಾರೆ, ಲೋಕಕ್ಕೊಂದು ಕಸವಾಗಿ ಇರ್ತಾರೆ. ಅದು ಇವತ್ತು ನನ್ನ ಜೀವಿತದಲ್ಲಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅನೇಕ ನನ್ನ ಸಾಕ್ಷಿಗಳನ್ನು ಕೂಡ ಹಿಂದೆ ಹೇಳಿದ್ದೇನೆ. ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ದೇವರೇ ನಡೆಸ್ತಾ ಬಂದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಏನೇ ಕಷ್ಟ ಬಂದರೂ ಕೂಡ ನಾವು ಬೇಸರದಲ್ಲಿ ಇರಬಾರ್ದು. ಇದು ದಾವೀದರಸರ ಮುಖಾಂತರ ನಮಗೆ ತಿಳಿಸಿದಂಥ ಮಾತಾಗಿದೆ. ಆದ್ದರಿಂದ ಬಹಳ ಎಚ್ಚರದಿಂದ, ಧೈರ್ಯದಿಂದ, ಭಯಭಕ್ತಿಯಿಂದ ನಾವು ದೇವರಲ್ಲಿ ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರ ಹೋಗಲಿ. ಈಗ 4ನೇ ವಚನ. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸೆ ಇಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು. ನಮ್ಮ ಪೂರ್ವಿಕರು ಅಂದರೆ ಇಸ್ರಾಯೇಲರು ಕೂಡ ದೇವರು ಆರಿಸಿಕೊಂಡವರು ಏನು ಮಾಡಿದರು? ಸಂಪೂರ್ಣವಾಗಿ ಆ ಪ್ರವಾದಿಗಳು, ಸಾಕ್ಷಿಗಳು ದೇವರು ಆರಿಸಿಕೊಂಡಾಗ ದೇವರಲ್ಲಿ ಭರವಸೆ ಇಟ್ಟರು, ಅವರು ಉದ್ಧಾರವಾದರು. ಪೂರ್ವಿಕರು, ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ಯಾವ ಎಲ್ಲ ಪೂರ್ವಿಕರಲ್ಲ, ಅನೇಕ ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು ಅನೇಕ ಶಿಕ್ಷೆಗಳನ್ನು ಅನುಭವಿಸಿದರು ಅಂತೇಳಿ ಹಿಂದೆ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಹಾಗೆ ಇವತ್ತು ದೇವರಿಗೆ ವಿರುದ್ಧವಾದಂಥವ್ರು ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸ್ತಲೇ ಇದ್ದಾರೆ ದೇವರು ದರ್ಶನ ಕೊಟ್ಟ ಮೇಲೆ. ಆದರೆ ದೇವರನ್ನು ಸರಿಯಾಗಿ ಕಷ್ಟ, ಸಂಕಟ, ದುಃಖದಲ್ಲಿ ಸ್ವೀಕರಿಸಿ ಯಾರು ಪರಲೋಕಕ್ಕೆ ಇವತ್ತು ತಯಾರಾಗಿದ್ದಾರೋ, ಸೆಲೆಕ್ಟ್ ಆಗಿದ್ದಾರೋ, ಅದೇ ಮಾರ್ಗದಲ್ಲಿ ನಾವು ಕೂಡ ಅಂಥವರನ್ನು ನಾವು ಹಿಂಬಾಲಿಸಬೇಕಾಗಿದೆ. ಅನೇಕರು ಇವತ್ತು ಪ್ರವಾದಿ ಸಾಕ್ಷಿಗಳನ್ನು ನೋಡಿಕೊಂಡು ಇದು ನಮ್ಮ ಜೀವಿತಕ್ಕೆ ತಂದು ನಾವು ದೇವರನ್ನು ಹಿಂಬಾಲಿಸಬೇಕು. ಹಾಗಾದರೆ ಮಾತ್ರ ಪರಲೋಕಕ್ಕೆ ದೇವರೊಂದಿಗೆ ಹೋಗಲು ಸಾಧ್ಯ. ದೇವರ ನಾಮಕ್ಕೆ ಸ್ತೋತ್ರ. 5. ನಿನಗೆ ಮೊರೆಯಿಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾ ಭಂಗ ಪಡಲಿಲ್ಲ. ನಿನ್ನಲ್ಲಿ ಮೊರೆಯಿಟ್ಟು ವಿಮುಕ್ತರಾದರು. ನೋಡಿ, ಕಷ್ಟ, ಸಂಕಟ, ದುಃಖಗಳು ಬಂದಾಗ ಏನು ಮಾಡಿದರು? ದೇವರಲ್ಲಿ ಪ್ರಾರ್ಥಿಸಿದರು, ದೇವರಿಗೆ ಮೊರೆಯಿಟ್ಟರು. ಆಗ ದೇವರು ಅವರನ್ನು ಎಲ್ಲ ಕಷ್ಟ, ಸಂಕಟ, ದುಃಖಗಳಿಂದ ಬಿಡುಗಡೆ ಮಾಡಿದರು. ಆಗ ದೇವರಲ್ಲಿ ವಿಶ್ವಾಸ ಇಟ್ಟವರು ಎಂದಿಗೂ ಆಶಾಭಂಗ ಪಡಲಿಲ್ಲ. ಆಗಲೇ ಹೇಳಿದಾಗೆ ಅವರನ್ನು ಒಂದು ಕಡೆಗೆ ಬಿದ್ದರು, ಮತ್ತೊಂದು ಕಡೆಗೆ ಎತ್ತುತ್ತಾರೆ. ದಾವೀದರಸರು ಮತ್ತೊಂದು ಮಾತನ್ನು ಹೇಳಿದ್ದಾರೆ, ಅದನ್ನು ಮುಂದಿನ ದಿವಸಗಳಲ್ಲಿ ನಾವು ತಿಳಿದುಕೊಳ್ಬಹುದು. ನೀತಿವಂತನು 7 ಸಲ ಬಿದ್ದರೂ ಹೇಳ್ತಾನೆ, ಆದರೆ ದುಷ್ಟನು ಒಂದೇ ಸಲ ಬೀಳುವುದು, ಅವನು ಮತ್ತೆ ಮೇಲೆ ಏಳುವುದಿಲ್ಲ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಅನೀತಿವಂತರಿಗೆ, ದೇವರಿಂದ ಆದುಕೊಂಡವರಿಗೆ ಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳು ಇತರರಿಂದ ಬಂದೇ ಬರುತ್ತದೆ. ಆದರೆ ದೇವರು ಕೈ ಬಿಡುವರಿಲ್ಲ. ಅಂಥ ಸಮಯದಲ್ಲಿ ಕೂಡ ಸರಿಯಾಗಿ ವಿಶ್ವಾಸ ಇಟ್ಟು ಭಯ ಭಕ್ತಿಯಿಂದ ದೇವರಲ್ಲಿ, ನನ್ನ ದೇವರು ಎಂದಿಗೂ ನನ್ನನ್ನು ಕೈ ಬಿಡುವುದಿಲ್ಲ, ಸತ್ತರೆ ಸಾಯಲಿ, ಬದುಕಿದರೆ ಬದುಕಲಿ, ದೇವರು ನನ್ನ ಜೀವಿತದಲ್ಲಿ ಇಂಥ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ, ಮುಂದೆ ನಾನು ಸಾಯುವವರೆಗೆ ದೇವರನ್ನೇ ಹಿಂಬಾಲಿಸ್ತೇನೆ ಅಂತೇಳಿ ಸಾಯುವ ಪರಿಸ್ಥಿತಿ ಬಂದರೂ ಯಾರು ದೃಢವಾದ ನಂಬಿಕೆಯಲ್ಲಿ ಹೋಗ್ತಾರೋ ಅಂಥವರು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ಅಂಥವರನ್ನು ದೇವರು ಎತ್ತುತ್ತಾರೆ. ಸಕಾಲದಲ್ಲಿ ದೇವರು ಕಾವಲು ದೂತರ ಮೂಲಕ ರಕ್ಷಣೆ ಕೊಡ್ತಾರೆ, ಪವಿತ್ರಾತ್ಮರ ಮೂಲಕ ಕೂಡ ನಡೆಸುತ್ತಾರೆ. ಇದು ನನ್ನ ಜೀವಿತದಲ್ಲಿ ಇದೆಲ್ಲವೂ ನಡೆದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 6ನೇ ವಚನ 22:6. ನಾನಾದರೂ ಹುಳದಂಥವನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ನಾನಾದರೂ ಹುಳದಂಥವನೇ ಹೊರತು ಮನುಷ್ಯನಲ್ಲ. ನೋಡಿ, ಆ ರೀತಿ ದಾವೀದರಸರಿಗೆ ಕಷ್ಟ ಬಂತು. ಅವರು ನಂಬಿದ್ದ ಜನಗಳಿಂದಲೇ, ಸ್ವಂತ ಮಗನಿಂದಲೇ ನಾನಾ ರೀತಿ ಇವತ್ತೊಂದು ಹುಪ್ಪಟೆಗಳನ್ನು ಯಾವ ರೀತಿ ತಿರಸ್ಕಾರ ಮಾಡ್ತಾರೋ ಅದೇ ರೀತಿ ದಾವೀದರಸರನ್ನು ಕೂಡ ಅವರು ತಿರಸ್ಕಾರ ಮಾಡಿದರು. ಯಾಕೆ? ಅವರು ದೇವರನ್ನೇ ಹಿಂಬಾಲಿಸಿದರು, ದೇವರು ಅವರನ್ನು ನಡೆಸಿದರು. ಅದು ಹಾಗೆ ಇವತ್ತು ದೇವರನ್ನು ಹಿಂಬಾಲಿಸಲು ಆಗಲೇ ಹೇಳಿದ ಹಾಗೆ ಅಪೊಸ್ತಲನಾದ ಪೌಲರು ಕೂಡ ಅದನ್ನೇ ಹೇಳಿದರು. ನಾವು ಲೋಕಕ್ಕೆ ಕಸವಾಗಿದ್ದೇವೆ, ಯಾರಿಗೂ ಬೇಡದವರಾಗಿದ್ದೇವೆ, ಮನೆ
ಮಠ ಇಲ್ಲದೆ ತಿರುಗಾಡೋ ಪರದೇಶಗಳಾಗಿದ್ದೇವೆ. ಮಳೆಯಲ್ಲಿ ನೆನೆಬೇಕು, ಚಳಿಯಲ್ಲಿ ನಡಗಬೇಕು, ಬಿಸಿಲಲ್ಲಿ ಒಣಗಬೇಕಾಗ್ತದೆ ಅಂತೇಳಿ ಅಪೊಸ್ತಲ ಪೌಲರು ಅದನ್ನೇ ಹೇಳಿದ್ರು. ಹಿಂದೆ ಪ್ರವಾದಿಗಳನ್ನ ಸಾಕ್ಷಿಗಳನ್ನ ನೋಡಿದಾಗಲೂ ಕೂಡ ಅದುವೇ ಆಯಿತು. ಕೊನೆಗೆ ಪರಿಶುದ್ಧರಾದರು, ಪರಲೋಕಕ್ಕೆ ಅವರು ತಯಾರಾದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅದೇ ರೀತಿ ಇವತ್ತು ದೇವರು ಆರಿಸಿಕೊಂಡವರ ರೀತಿ ಕೂಡ ಅದುವೇ ಆಗಿದೆ. ಹಾಗೆ ಇವತ್ತು ನಾವು ಕೂಡ ಈ ರೀತಿ ಆಗ್ಬಹುದು. ಅದನ್ನೇ ನಾನಾದರೂ ಹೊಳದಂತವನೇ ಹೊರತು ಮನುಷ್ಯನಲ್ಲ. ಇಂತಹ ಪರಿಸ್ಥಿತಿ ಕೂಡ ಬರ್ತದೆ, ಆದರೂ ಎದೆಗುಂದಬಾರದು. ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ನಿಂದಿಸ್ತಾರೆ, ತಿರಸ್ಕಾರ ಹೊಂದ್ತಾರೆ. ಅವನು ಏನು ಹೇಳ್ತಾನೆ, ಹಾಗಾದ್ರೆ ನಮಗೆ ಹೇಗೆ ಜೀವಿಸೋದು? ಅವನು ಯಾರೋ ಬುದ್ಧಿವಂತನಾಗಿ ಮಾತನಾಡ್ತಾನೆ. ಆಗ ಅವನು ನಿಜವಾದ ದೇವರನ್ನು ನಂಬುದಾದ್ರೆ, ದೇವರ ಬಗ್ಗೆಷ್ಟು ಮಾತಾಡುವುದಾದ್ರೆ ಅವನಿಗೆ ಯಾಕಿಂತ ಕಷ್ಟ, ಸಂಕಟ, ದುಃಖಗಳು? ಅವನ ಮನೆಯವರನ್ನು ಯಾಕೆ ತೊರೆದು ಬಿಡಬೇಕಾಗಿತ್ತು? ಬಂಧು ಬಳಗದವರು ಯಾಕೆ ತೊರೆದು ಬಿಡಬೇಕಾಗ್ತಿತ್ತು? ಒಬ್ಬಂಟಿಗನಾಗಿ ಯಾಕೆ ಇರಬೇಕು? ಇಂಥ ಜಾತಿಯವರ ಮಧ್ಯದಲ್ಲಿ ಯಾಕೆ ವಾಸ ಮಾಡಬೇಕು? ಇಂಥ ಮನೆಯಲ್ಲಿ ಯಾಕೆ ವಾಸ ಮಾಡಬೇಕು? ನೋಡು, ಅವರು ಇವರು ಎಷ್ಟು ಚೆನ್ನಾಗಿದ್ದಾರೆ, ನಾವು ಹೇಗಿದ್ದೇವೆ? ಈ ರೀತಿ ನಿಂದಿಸಲ್ಪಡ್ತಾರೆ. ಆದರೆ ದೇವರ ಮಹಿಮೆ ಅವರಿಗೆ ಗೊತ್ತಿಲ್ಲ. ದೇವರು ಅವರಿಗೆ ಸರಿಯಾದ ದರ್ಶನವೇ ಕೊಡಲಿಲ್ಲ. ದೇವರ ಜ್ಞಾನವನ್ನು ಅವರಿಗೆ ಕೊಡಲಿಲ್ಲ, ತಿಳಿಸುವುದು ಇಲ್ಲ. ಪರಲೋಕ ನರಕ ಯಾವುದು ಅವರಿಗೆ ಗೊತ್ತಿಲ್ಲ. ಅಂದರೆ ನರಕಕ್ಕೆ ತೀರ್ಪು ಆಗಿದೆ ಅಂತ ಇದು ನಮಗೆ ಸ್ಪಷ್ಟವಾಗಿ ಎಲ್ಲ ಗ್ರಂಥಗಳು ತಿಳಿಸಲ್ಪಡ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವ್ರು ಎಷ್ಟು ಹೇಳಿದರೂ ಮಾತು ಕೇಳೋದಿಲ್ಲ. ಈ ಲೋಕದ ಅಧಿಪತಿಯಾಗಿ ಹೋಗ್ತಾರೆ. ಅವರಿಗೆ ಸ್ವರ್ಗ ನರಕ ಅಂತ ಕೂಡ ಗೊತ್ತಿರೋದಿಲ್ಲ. ದೇವರು ಅವ್ರನ್ನ ಕರೆದಿಲ್ಲ, ಅವರಿಗಂತ ಜ್ಞಾನ ಇಲ್ಲ. ಆ ರೀತಿ ಆದ್ದರಿಂದ ನಾವು ಎಂಥವ್ರು ಏನಾಗಿದ್ದೇವೆ? ದೇವರಿಂದ ಆರಿಸಲ್ಪಟ್ಟವರು, ಮನುಷ್ಯರಿಂದ ತಿರಸ್ಕಾರ ಹೊಂದಿದವರಾಗಿರುತ್ತೇವೆ. ಆದರೆ ಏನೇ ಆದರೂ ದೇವರಲ್ಲಿರೋ ನಂಬಿಕೆ ನಾವು ಬಿಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 7ನೇ ವಚನ, ನನ್ನನ್ನು ನೋಡುವವರೆಲ್ಲರೂ ಹಾಸ್ಯ ಮಾಡುತ್ತಾರೆ. ನೋಡಿ, ಅವ್ರು ಏನು ಮಾಡಿದ್ರು? ನೋಡಿದವ್ರು ತೀರ ಹಾಸ್ಯ ಮಾಡಿದ್ರು. ಅದನ್ನೇ ಈಗ ಹೇಳಿದ್ದು. ಇವತ್ತು ಉದಾಹರಣೆಗೆ ನನಗೆ ಕೂಡ ಭಾಳ ಹೇಳಿದರು, ಅವನು ಆ ಜಾತಿಯವರ ಮಧ್ಯದಲ್ಲೇ ಇರಲಿ, ನನ್ನ ಸ್ವಂತ ಬಂಧು ಬಳಗದವರೇ, ನನ್ನ ಹೆಂಡತಿ ಹೇಳಿದರೆ ಹೋಗಿ ಆ ಜಾತಿಯವರ ಮಧ್ಯದಲ್ಲಿದ್ದಾನೆ, ಅಲ್ಲಿ ತಿನ್ನಲಿ, ಅವರು ಅಲ್ಲೇ ಸಾಯಲಿ, ಅವರೇ ಸಮಾಧಿ ಮಾಡಲಿ, ನಮಗೆ ಮನೆ ಹತ್ತೋದೇ ಬೇಡ, ಅವ್ರ ಜೊತೆಲೇ ಇರಲಿ ಅಂತೇಳಿ ಆ ರೀತಿ ಹೀಯಾಳಿಸಿದ್ಲು. ದೇವರ ನಾಮಕ್ಕೆ ಸ್ತೋತ್ರ. ಯಾಕೆಂದರೆ ದೇವರು ಕೂಡ ಅದನ್ನೇ ಹೇಳಿದ್ದಾರೆ, ನೀವು ಒಂದು ರೀತಿಯ ಅಪಸ್ವರಗಳಿಂದ, ಅಪವಾದಗಳಿಂದ ನಿಮ್ಮನ್ನು ಯಾರಾದರೂ ನಿಂದಿಸಿದರೆ ಸಂತೋಷ ಪಡಿ ಎಂಬುದಾಗಿ ದೇವರೇ ಈ ಮಾತನ್ನು ಹೇಳಿದ್ದಾರೆ. ಆದ್ದರಿಂದ ದೇವರಿಗೆ ಸ್ತೋತ್ರವಾಗಲಿ. ಇದು ಕೂಡ ನಮ್ಮ ಜೀವಿತದಲ್ಲಿ ಅಪಹಾಸ್ಯವನ್ನು ಮಾಡ್ತಾರೆ, ನಿಂದಿಸ್ತಾರೆ, ಎಲ್ಲವೂ ಬರ್ತದೆ. ಆದರೆ ನಮ್ಮ ಮೈಗೆ ಒಳ್ಳೆ ಗಾಳಿ ಬಡಿತದೆ, ಕೆಟ್ಟ ಗಾಳಿಯು ಬಡಿತದೆ. ನಾವು ಮುಂದೆ ಧೈರ್ಯದಿಂದ ಗುರಿ ತಲುಪಲಿಗೆ ನಾನು ಹೋಗಿ ನನ್ನ ಮನೆಗೆ ಸೇರ್ತೇನೆ, ಎಂಥ ಗಾಳಿ ನನ್ನ ಮೈಗೆ ಬಡೀಲಿ, ಏನೇ ಆಗಲಿ ಅಂತೇಳಿ ಒಂದೇ ಒಂದು ಗುರಿಯಿಂದ ನಾವು ಮುಂದೆ ಸರ್ವ ಸೃಷ್ಟಿಕರ್ತನಾದಂಥ ದೇವರನ್ನ, ಆ ಪರಮಾತ್ಮ ಭಗವಂತನನ್ನ, ಯೇಸು ಕ್ರಿಸ್ತನನ್ನ, ಅಂದರೆ ಅಲ್ಲಾಹನನ್ನು, ಅದರದ್ದು ಗ್ರಂಥಗಳಿಗೆ ಆಯಾ ಜನಗಳಿಗೆ ಇರುವಂಥ ಹೆಸರು ನೋಡಿ ನಾವು ಮುಂದೆ ಸಾಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಪಹಾಸ್ಯ ಮಾಡ್ತಾರೆ. ಇವತ್ತು ಕೂಡ ನನಗೆ ಅಪಹಾಸ್ಯವನ್ನು ಮಾಡೋರು ಇದ್ದಾರೆ, ಮಾಡಲಿ. ನಾನಿರುವ ಸ್ಥಳದಲ್ಲಿ ಕೂಡ ನನಗೆ ಭಾಳ ಜನ ಹೇಳಿದರು, ಅವ್ರ ಮಧ್ಯದಲ್ಲಿ ನೀವು ಇರಬೇಡಿ ಸರ್, ಅಣ್ಣ ನೀವು ಇರಬೇಡಿ ಅಂತೇಳಿ. ಯಾಕೆಂದರೆ ಬೆಲೆ ಕಡಿಮೆ, ನಾವು ಇಂಥವರು, ಅವ್ರು ಇಂಥವರು, ಅವರು ಸಣ್ಣ ಜನ ಅಂತೇಳಿ ನಾನು ಇರುವ ಸ್ಥಳದಲ್ಲಿ, ಈಗಿರುವ ಸ್ಥಳದಲ್ಲಿ ಕೂಡ ಹೇಳಿದವರಾಗಿದ್ದಾರೆ. ಆದರೆ ಅವರಿಗೆ ಒಂದೇ ಮಾತು, ನಿಮಗೆ ನೋಡಿ ಆ ರೀತಿ ಹೇಳಬಾರ್ದು, ದೇವರ ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಬೇಕು, ಅದೆಲ್ಲ ದೇವರ ರೀತಿಯೇ ಬೇರೆ ಇದೆ ನಿಜವಾಗ್ಲೂ ಅಂತೇಳಿ ಅವರಿಗೆ ಹೇಳಿದಾಗ, ಆಮೇಲೆ ಆ ಮಾತು ನನ್ನ ಬಾಯಿಂದ ಅವರಿಗೆ ಹೋದ್ಮೇಲೆ ಆಮೇಲೆ ಈ ರೀತಿ ಮಾತನಾಡುವುದನ್ನು ಬಿಟ್ಟರು. ಅದಕ್ಕೆ ಮೊದಲು ಒಂದೊಂದು ಸಲ ಅವರ ಮನೆಗೆ ನನ್ನನ್ನು ಕರೀತಾ ಇದ್ರು. ಈಗ ಆ ಮಾತು ಹೇಳಿದ್ಮೇಲೆ ನಾನು ಕರೆಯೋದಿಲ್ಲ, ಯಾವುದಿಲ್ಲ, ಮಾತಾಡೋದೇ ಇಲ್ಲೋ ಅಪ್ಪಿತಪ್ಪಿ ಮಾತಾಡ್ತಾರೆ. ಏನು ಹೇಳಿದ್ರು, ಅವನು ಅವ್ರ ಮಧ್ಯದಲ್ಲಿದ್ದಾನಪ್ಪ, ನಿಮಗೆ ಬೆಲೆ ಕಡಿಮೆ ಅಂತ ಕೂಡ ಹೇಳಿದರು, ಆದರೆ ಮನುಷ್ಯರ ಬೆಲೆ ನನಗೆ ಬೇಡ. ಇಲ್ಲ, ಹಾಗೆ ಇರಲಿ, ಇದು ಪ್ರತಿಯೊಂದು ದೇವರ ಇಚ್ಛೆ, ಆದರೆ ಸರಿಯಾಗಿ ತಿಳ್ಕೊಂಡಾಗಲೇ ಗೊತ್ತಾಗುವುದೆಂಬ ಉತ್ತರವನ್ನು ದೇವರು ನನ್ನ ಮುಖಾಂತರ ಅವರಿಗೆ ಕೊಡಿಸಿದ ಮೇಲೆ ನನ್ನಿಂದ ದೂರವಾದರೂ ಮಾತು ಕೂಡ ಬಿಟ್ಟರು. ಎಲ್ಲಿಯೋ ಅಪರೂಪದಲ್ಲಿ ಈಗ ಎದುರೆದುರು ಸಿಕ್ಕಿದಾಗ ಮಾತ್ರ ಮಾತನಾಡ್ತಾರೆ. ಹಾಗೆ ಇವತ್ತು ದೇವರು ಆದುಕೊಂಡವ್ರನ್ನ ಅಪಹಾಸ್ಯ ಮಾಡುತ್ತಾರೆ. ನಾವು ಆ ಜಾತಿ, ಅವರು ಈ ಜಾತಿ ಎಂಬುದಾಗಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ತಲೆ ಕೆಡಿಸಿಕೊಳ್ಳಬಾರದು. ಅವರು ಓರೆ ತುಟಿ ಮಾಡಿ ತಲೆ ಆಡಿಸುತ್ತಾ, ಅವ್ರು ಏನು ಮಾಡ್ತಾರೆ, ಓರೆ ಮಾಡಿ ತಲೆ ಆಡಿಸಿಕೊಂಡು ಹೋಗ್ತಾರೆ. ಹೌದು, ಆಗಲಿ ನೀನು ಹೇಳು, ನೀನೇ ಬುದ್ಧಿವಂತ, ಅನುಭವಿಸು, ಹಾಗೆ ಈಗ ನೀನು ಮಾಡಿದ ಕರ್ಮ, ಅದಕ್ಕೆ ನಿನಗೆ ಈ ರೀತಿ ಬಂದು ಹೋಗಿದೆ, ಎಲ್ಲ ವಿಧಿಗಳು
ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರ. ಎಷ್ಟೋ ಜನ ಹೇಳಿದ್ರು, ನಿನಗೆ ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳು ಮನೆ ಎಲ್ಲ ಇದ್ದು ಯಾಕಪ್ಪ ಹೋಗಿ ಮನೆ ಸೇರ್ಕಪ್ಪ ಅಂತೇಳಿ. ಖಂಡಿತವಾಗಿ ದೇವರ ಪ್ರೀತಿ ಆದರೆ ಮಾತ್ರ ಸೇರ್ತೇನೆ. ದೇವರು ಕರ್ಕೊಂಡೋಗಿ ಸೇರಿಸುವುದಾದರೆ ದೇವರೇ ಸೇರಿಸ್ತಾರೆ. ಅಲ್ಲಿವರೆಗೆ ಹೇಗೆ ನಡೆಸಬೇಕು ಹಾಗೆ ದೇವರು ನಡೆಸ್ತಾರೆ. ಕೊನೆಯವರೆಗೆ ಸತ್ಯ ಸುವಾರ್ತೆಯನ್ನು ಸಾರುತ್ತಾ ಉಪದೇಶ ಮಾಡುತ್ತಾ ಗದರಿಸುತ್ತಾ ಎಚ್ಚರಿಸುತ್ತಾ ಹೋಗುವುದೇ ನನ್ನ ಕೆಲಸ. ಆ ದೇವರೇ ನನ್ನನ್ನು ನಡೆಸ್ತಾರೆ ಎಂಬುದಾಗಿ ನನ್ನ ಬಾಯಿಂದ ಉತ್ತರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ಆದುಕೊಂಡವನು ಈ ರೀತಿಯೆಲ್ಲ ಹಿಂಸೆಗಳು ಬರುತ್ತವೆ, ತಲೆ ಕೆಡಿಸಿಕೊಳ್ಳಬಾರದು. ದೇವರ ಪ್ರೀತಿಗೆ ಬಿಟ್ಟು ಬಿಡಬೇಕು. 8ನೇ ವಚನ, ಯೆಹೋವನು ತನ್ನನ್ನು ರಕ್ಷಿಸುವನೆಂದು ಆತನಲ್ಲಿ ಭರವಸೆ ಇಟ್ಟಿದ್ದಾನಲ್ಲ, ಆತನು ಇವನನ್ನು ಮೆಚ್ಚಿದ್ದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ಮತ್ತು ಹೇಳ್ತಾರೆ, ನೋಡಿ ದೇವರ ಮೇಲೆ ಎಷ್ಟೊಂದು ಭರವಸೆ ಇಟ್ಟಿದ್ದಾನೆ, ಆತನು ಇವರನ್ನು ನಡೆಸ್ತಾರಲ್ಲ ಅಂತ ನೋಡಿ. ಈ ರೀತಿ ಹೀಯಾಳ್ಸಕ್ಕೂ ಹೀಯಾಳಿಸ್ತಾರೆ, ಏನೆಲ್ಲೋ ಜಾತಿ ಮತ ಭೇದ ತರ್ತಾರೆ, ತಲೆ ಆಡಿಸ್ತಾರೆ, ಓರೆ ಕಣ್ಣಿನಿಂದ ನೋಡ್ತಾರೆ. ಇದೆಲ್ಲ ನನ್ನ ಜೀವಿತದಲ್ಲಿ ನಡೆದು ಹೋಯಿತು. ಕೊನೆಗೆ ಮತ್ತೇನು ಹೇಳ್ತಾರೆ, ಅವನು ಸರಿಯಾಗಿ ದೇವರಲ್ಲಿಯೇ ಭರವಸೆ ಇಟ್ಟಿದ್ದೇನೆ, ಏನಿದ್ರು ಈ ಲೋಕದಶಕ್ಕೆ ಬರೋದಿಲ್ಲ, ನಮ್ಮ ಮಾತು ಕೇಳೋದಿಲ್ಲ, ನಮ್ಮೊಂದಿಗೆ ಸೇರುವುದಿಲ್ಲ, ಯಾವುದಕ್ಕೂ ಸೇರೋದಿಲ್ಲ, ದೇವರ ವಾಕ್ಯದಂತೆ ನಡೀತಾನಲ್ಲ, ಈ ರೀತಿಯಲ್ಲಿ ಕೂಡ ಕಡೆಗೆ ಮಾತನಾಡ್ತಾರೆ. ಅಂದರೆ ಅವರ ಮಾತಿಗೆ ಬಗ್ಗದ ಮೇಲೆ ನಮ್ಮನ್ನು ದೇವರು ಸರಿಯಾಗಿ ನಡೆಸಿದಾಗ, ಸರಿಯಾದ ಭಯ ಭಕ್ತಿಲಿ ಸ್ಥಿರ ಮನಸ್ಸಿನಿಂದ ಶಿಸ್ತಿನ ಜೀವಿತ ನಡೆಸಿದಾಗ, ಆಮೇಲೆ ನನಗೆ ಈಗಾಗಲೇ ಹೇಳಿದವರು ಕೂಡ ಕಡೆಗೆ ಅದನ್ನು ಹೇಳಿದರು, ಏನೇ ಆದರೂ ನಮ್ಮ ಮಾರ್ಗದಲ್ಲಿ ನಡೆಯೋದಿಲ್ಲಪ್ಪ, ನಮ್ಮ ಜೊತೆ ಸೇರೋದಿಲ್ಲ, ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರೆ, ಒಳ್ಳೆಯದನ್ನೇ ಮಾತಾಡ್ತಾರೆ, ದೇವರ ವಿಷಯವನ್ನೇ ಮಾತಾಡ್ತಾರೆ, ಬುದ್ಧಿವಾದ ಹೇಳ್ತಾರೆ, ಎಲ್ಲರನ್ನು ಗದರಿಸ್ತಾರೆ, ಎಚ್ಚರಿಸ್ತಾರೆ, ಮಕ್ಕಳಿಗೂ ಯವನಸ್ಥರಿಗೂ ಒಳ್ಳೆಯದನ್ನೇ ಹೇಳ್ತಾರಪ್ಪ. ಈಗ ಜನಗಳು ಈ ಮಾತನ್ನು ಹೇಳಲು ಪ್ರಾರಂಭಿಸಿದ್ದಾರೆ ಸ್ವತಃ ನಾನಿರುವ ಸ್ಥಳದಲ್ಲಿ. ಆದ್ದರಿಂದ ನಾವು ಶಿಸ್ತಿನ ಜೀವಿತ, ದೇವರ ವಾಕ್ಯವನ್ನು ಏನೇ ಆದರೂ ಬಿಟ್ಟು ಕೊಡಬಾರದು. ಕಡೆಗೆ ಅವರ ಬಾಯಲ್ಲಿ ಇಂಥ ಮಾತುಗಳು ಬರುತ್ತವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಭರವಸೆ ಇಟ್ಟಿದ್ದಾನೆ, ಆತನು ಇವನನ್ನು ಮೆಚ್ಚಿದಾದರೆ ರಕ್ಷಿಸಲಿ ಎಂದು ಹೇಳುತ್ತಾರೆ. ಹಾಗೂ ಹೇಳ್ತಾರೆ, ಕಡೆಗೆ ಹೇಳ್ತಾರೆ, ಆಯಿತು ದೇವರೇ ಇವನು ದೇವರ ಮೇಲೆ ಅಷ್ಟು ಭರವಸೆ ಇಟ್ಟಿದ್ದಾನಲ್ಲ, ದೇವರ ಮೇಲೆ ಇಂಥ ನಂಬಿಕೆ ಇಟ್ಟಿದ್ದಲ್ಲ, ಆ ದೇವರೇ ಇವರನ್ನು ರಕ್ಷಿಸಲಿ ನೋಡೋಣ ಅಂತೇಳಿ ಈ ರೀತಿಯಲ್ಲಿ ಕೂಡ ಹೇಳ್ತಾರೆ. ಆದರೆ ದೇವರು ರಕ್ಷಿಸ್ತಾರೆ. ಅಂಥವರ ಮುಂದೆ ನಮ್ಮನ್ನು ತಲೆ ಎತ್ತಿ ನಡೆಯುವ ಹಾಗೆ ಮಾಡುತ್ತಾರೆ. ಹಿಂದಿನ ಸಂದೇಶದಲ್ಲಿ ಕೂಡ ನಾವು ತಿಳ್ಕೊಂಡಿದ್ದೇವೆ, ದೇವರು ಆದುಕೊಂಡವರಿಗೆ ದೇವರು ಏನು ಮಾಡ್ತಾರೆ, ತನ್ನ ಕಿರೀಟವನ್ನು ತೊಡಿಸ್ತಾರೆ ಎಂಬುದಾಗಿ. ಅಂದರೆ ಯಾವ ಕಿರೀಟ? ಈ ಲೋಕದಲ್ಲಿ ಕೂಡ ಇತರರಿಗೆ ಅವರು ಭಯಂಕರವಾಗಿ ನೋಡ್ತಾರೆ, ಮಾತಾಡ್ತಾರೆ ತಿಳ್ಕೊಂಡಿದ್ದೇವೆ. ಪರಲೋಕದ ಕಿರೀಟವನ್ನು ಸೂಚಿಸ್ತದೆ ಆ ಮಾತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೂ ಮಾತಾಡ್ತಾರೆ, ಹೀಗೂ ಮಾತಾಡ್ತಾರೆ, ಹಾಗೆ ಹೊಗಳ್ತಾರೆ, ಹೀಗೆ ಹೊಗಳ್ತಾರೆ. ಯಾವುದೇ ಕಾರಣಕ್ಕೂ ನಾವು ಈ ಲೋಕ ಮನುಷ್ಯರ ವಿಷಯಕ್ಕೆ ನಾವು ಬಗ್ಗದೆ ಸರ್ವ ಸೃಷ್ಟಿಕರ್ತ ಭಗವಂತ ಪರಮಾತ್ಮನ ಮಾತನ್ನೇ ನಾವು ನಂಬಿ ಅದನ್ನು ಹಿಂಬಾಲಿಸಬೇಕು. ಯಾರಿಂದಲೂ ದೂಷಣೆ ಬರಲಿ, ಕಷ್ಟಗಳು ಬರಲಿ, ಸಂಕಟಗಳು ಬರಲಿ, ದುಃಖಗಳು ಬರಲಿ, ಎಲ್ಲ ನಮ್ಮ ಒಳ್ಳೆಯದಕ್ಕೆ ಆಗುವುದೆಲ್ಲ ಒಳ್ಳೆಯದಕ್ಕೆ. ನಿಜವಾದ ತಂದೆಯಾದರೆ ಮಕ್ಕಳು ತಪ್ಪು ಮಾಡಿದಾಗ ಹೊಡೆದು ಬುದ್ಧಿ ಕಳಿಸ್ತಾರೆ. ಅಂತ ಈ ಭೂಲೋಕದ ತಂದೆಯ ಅಷ್ಟು ಹೊಡೆದು ಬುದ್ಧಿ ಕಳಿಸಬೇಕಾದರೆ ಸರ್ವ ಸೃಷ್ಟಿಕರ್ತನಾದ ದೇವರು ನಮ್ಮನ್ನು ಸೃಷ್ಟಿ ಮಾಡಿ ಎಲ್ಲವನ್ನು ಕೊಟ್ಟ ದೇವರ ಬಳಿಗೆ ನಡೆಸುವಾಗ ದೇವರು ಸುಮ್ಮನೆ ಬಿಡ್ತಾನ? ತಪ್ಪಿ ಹೋದಾಗ ಶಿಕ್ಷೆ ಕೊಟ್ಟು ದೇವರ ಬಳಿಗೆ ತರಲು ಪರಿಶುದ್ಧನಾಗಿ ಮಾಡ್ತಾರೆ. ಅದುವೇ ನಡೀತಾ ಇರೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ದರಿಂದ ಲೋಕದ ಜನಗಳ ವಿಷಯದ ಮಾತಿಗೆ ನಾವು ಕಿವಿ ಕೊಡಬಾರದು. ಜಾತಿ ಮತ ಭೇದ ತರ್ತಾರೆ, ಬಿಟ್ಟು ಹಾಕ್ತಾರೆ, ಎಲ್ಲವೂ ಬರ್ತಾರೆ, ಕಡೆಗೆ ಯಾರೂ ಇಲ್ಲದೆಯೂ ಆಗ್ತಾರೆ. ದೇವರೇ ನಡೆಸುತ್ತಾರೆ. ಎಂದಿಗೂ ದೇವರು ಕೈ ಬಿಡೋರಲ್ಲ. ಈ 31 ವರ್ಷದ ಜೀವಿತದಲ್ಲಿ, ಅದು ಮಾತ್ರ ಅಲ್ಲ, ಹಿಂದಿನ ಜೀವಿತದಲ್ಲಿ ನಾನು ತಾಯಿ ನನಗೆ ಜನನ ಕೊಟ್ಟು 1.5 ವರ್ಷದಲ್ಲಿ ನನ್ನ ತಂದೆ ನನ್ನ ತಾಯಿಯನ್ನು ಇತರ ಪರಿಸ್ಥಿತಿಯರಿಗಾಗಿ ಕೊಲೆ ಮಾಡಲು ಪ್ರಯತ್ನ ಪಟ್ಟಾಗ, ಇತರರ ಮೂಲಕ ನಾನು 1 ವರ್ಷ ಮಗುವನ್ನು ತಾಯಿಯನ್ನು ಒಂದು ಮನುಷ್ಯ ಬೆಳಗಿನ ಜಾವ ಪ್ರಥಮ ಬಸ್ಸು ಬರುವಾಗ ಹತ್ತಿಸಿ ಸೋದರ ಮಾವನ ಮನೆಗೆ ಕಳುಹಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆಗಲೇ ಒಂದು ವೇಳೆ ದೇವರ ಚಿತ್ತವಲ್ಲದಿದ್ದರೆ ನನ್ನ ತಾಯಿ ಏನಾಗ್ತಿದ್ರೋ ನಾನು ಏನಾಗ್ತಿದ್ದೇನೋ
ಏನೋ ಗೊತ್ತಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಆದರೆ ಇವತ್ತು 71ನೇ ವರ್ಷ. ದೇವರು ದರ್ಶನ ಕೊಡೋದಕ್ಕಿಂತ ಮೊದಲೇ, ದೇವರನ್ನು ತಿಳಿಯೋದಕ್ಕಿಂತ ಮೊದಲೇ ನನಗೆ ಯಾರ್ಯಾರು ತೊಂದರೆ ಮಾಡಿದ್ರು, ಬಹಳ ಶಿಕ್ಷೆಯನ್ನು ಅನುಭವಿಸಿದ್ರು, ಅದು ಆಮೇಲೆ ಗೊತ್ತಾಯಿತು. ಈಗಲೂ ಗೊತ್ತಾಗ್ತಾ ಇದೆ. ಆಗಲೇ ದೇವರು ನನ್ನೊಂದಿಗಿದ್ರು, ನನ್ನನ್ನು ರಕ್ಷಿಸ್ತಾ ಬಂದರು. ದೇವರು ದರ್ಶನ ಕೊಟ್ಟ ಮೇಲೆ ವಿಶೇಷವಾದ ರಕ್ಷಣೆಯನ್ನು ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ, ಇಲ್ಲಿವರೆಗೆ ರಕ್ಷಿಸಿದ್ದಾರೆ. ಎಲ್ಲ ಕಷ್ಟ, ಸಂಕಟ, ದುಃಖಗಳನ್ನು ನಾನು ಬಹಳ ಸಲ ಸಾಕ್ಷಿ ಹೇಳಿದ್ದೇನೆ. ಇನ್ನು ಮುಂದೆಗೂ ರಕ್ಷಿಸುವವರಾಗಿದ್ದಾರೆ. ಅದಕ್ಕೆ ಪ್ರಕಟಣೆ ಗ್ರಂಥದಲ್ಲಿ ಒಂದು ವಿಷಯವನ್ನು ದೇವರು ಹೇಳಿದ್ದಾರೆ, ಸಾಯಬೇಕಾದರೂ ನಂಬಿಕಸ್ಥನಾಗಿರು ಅಂತೇಳಿ. ಆದ್ದರಿಂದ ನನ್ನ ಸಹೋದರ ಸಹೋದರಿ, ನಿಜವಾಗಿ ಹೇಳ್ತೇನೆ, ದೇವರಿಂದ ಅದ್ಭುತ ಕಾರ್ಯಗಳನ್ನು ಪಡ್ಕೊಂಡು, ಸಹಾಯ ಪಡ್ಕೊಂಡು, ದೇವರ ವಿಷಯಗಳನ್ನ ನೀವು ತಿಳ್ಕೊಂಡು, ಮತ್ತೆ ಅವರು ಇವರು ಅಣ್ಣ ತಮ್ಮ ಬಂಧು ಬಳಗ ತಂದೆ ತಾಯಿ ಅಕ್ಕ ತಂಗಿ ಅಂತ ಹೇಳಿಕೊಂಡು ಖಂಡಿತವಾಗಿ ಎರಡು ದೋಣಿಗೆ ಕಾಲು ಹಾಕಬೇಡಿ. ಒಂದೇ ಒಂದು ದೋಣಿ, ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಮಾತ್ರ ಹಿಂಬಾಲಿಸಿ. ಎಂಥ ಕಷ್ಟ ಸಂಕಟ ದುಃಖ ಬಂದರೂ, ಸತ್ತರೆ ಸಾಯಲಿ, ಬದುಕಿದ್ರೆ ಬದುಕಲಿ, ಕೊಂದರೆ ಕೊಳ್ಳಲಿ, ನಾನು ದೇವರನ್ನು ಬಿಡುವುದೇ ಇಲ್ಲ, ದೇವರ ಮಾತಿಗೆ ವಿರುದ್ಧವಾಗಿ ನಡೆಯುವುದಿಲ್ಲ ಅಂತೇಳಿ. ಅನೇಕರು ಅವರು ನಿಷ್ಠೂರ ಇವರು ನಿಷ್ಠೂರ, ನಮ್ಮ ಮಕ್ಕಳ ಮದುವೆಗೆ ಅವರು ಬರೋದಿಲ್ಲ, ಅವರು ಸತ್ತ ನಮ್ಮ ಸಾವಿಗೆ ಅವರು ಬರೋದಿಲ್ಲ, ಎಲ್ಲರೂ ಒಂದುಗೂಡ್ಬೇಕಲ್ಲ, ಮನುಷ್ಯಲ್ಲದ ಏನು ಮಾಡಬೇಕಾಗ್ತದೆ, ನಿಷ್ಠೂರ ಆಗ್ತದೆ ಅಂತೇಳಿ ಆ ಕಡೆಗೂ ಬೇಕು ಈ ಕಡೆ ಬೇಕು, ಎರಡು ಕಡೆಗೂ ಚಪ್ಪಾಳೆ ತಟ್ಟವರಾಗಿದ್ದಾರೆ, ಡಬಲ್ ಗೇಮ್ ಮಾಡಿ ನಡೆಯೋರಾಗಿದ್ದಾರೆ. ಖಂಡಿತವಾಗಿ ದೇವರಿಂದ ಆಶೀರ್ವಾದ ಸಿಕ್ಕುವುದಿಲ್ಲ. ದೇವರು ಇಟ್ಟಿರುವ ದೃಷ್ಟಿಯನ್ನು ವಾಪಸ್ಸು ತೆಗೆದು ಬಿಡುತ್ತಾನೆ. ನಾನಾ ರೀತಿ ಗಂಡಾಗಲಿ ಹೆಂಡತಿಯಾಗಲಿ ಮಕ್ಕಳಾಗಲಿ ಪಶು ಪ್ರಾಣಿಗಳು ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಲೇಬೇಕು. ಇದು ನನ್ನ ಮುಖಾಂತರ ದೇವರು ತಿಳಿಸಿದ್ದಾರೆ, ನಡೆದು ಹೋಗಿದೆ, ಈಗಲೂ ನಡೆಯುತ್ತಲೇ ಇದೆ. ಆದ್ದರಿಂದ ದೇವರು ಆರಿಸಿಕೊಂಡ ಮೇಲೆ, ದೇವರು ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿರುವುದಾದರೆ, ಸಹಾಯ ಮಾಡಿರುವುದಾದರೆ, ಕೊನೆಯವರೆಗೆ ದೇವರ ವಾಕ್ಯದಲ್ಲಿ ದೃಢವಾಗಿ ನಿಂತು ಭೂಲೋಕದ ಜೀವನವು ಅಂತ್ಯಗೊಳ್ಳಬೇಕು. ಅದುವೇ ದೇವರ ಆಶೀರ್ವಾದ. ದೇವರ ನಮಗೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ನಿಮ್ಮಲ್ಲಿ ವಿಶ್ವಾಸ ಇಟ್ಟು ಜೀವಿಸಲು ಬೇಕಾದಂಥ ಧೈರ್ಯವನ್ನು ನಡೆಸಿರಿ. ಕಾವಲು ದೂತರ ಮೂಲಕ ರಕ್ಷಣೆ ಕೊಡಿ. ಪವಿತ್ರ ಆತ್ಮರ ಮೂಲಕ ಕೂಡ ಅವರನ್ನು ನಡೆಸಿರಿ, ಆಶೀರ್ವದಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮಗೆ ಬೇಕಾದ ಶಾಂತಿ ಸಮಾಧಾನ ಆರೋಗ್ಯ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ದೇವರು ನಿಮ್ಮೊಂದಿಗೆ ಇದ್ದು ಕಾವಲು ದೂತರ ಮೂಲಕ ರಕ್ಷಣೆ ಕೊಟ್ಟು ಪವಿತ್ರ ಆತ್ಮರ ಮೂಲಕ ನಡೆಸಲಿ ಎಂದು ಪ್ರಾರ್ಥಿಸುವನಾಗಿದ್ದೇನೆ.